ನವಪಲ್ಲವ. ಸಮಯಾನ ಸರಿಸೋಣ, ಆತ್ಮೀಯ ಶ್ರೋತೃಗಳಿಗೆಲ್ಲ ನಮಸ್ಕಾರ. ನವಪಲ್ಲವ ಭರವಸೆಯ ಪ್ರತಿಭೆಗಳ ಪರಿಚಯ ವೇದಿಕೆ. ಈ ವೇದಿಕೆಯಲ್ಲಿ ಇಂದು ಅತ್ಯಂತ ಭರವಸೆಯ ಯುವ ಕಲಾವಿದೆ ನಮ್ಮ ಜೊತೆ ಇದ್ದಾರೆ. ಹೆಸರು ಸಮನ್ವಿತಾ ಬಾಲಾಜಿ. ಶಾಸ್ತ್ರೀಯ ಸಂಗೀತ, ಭಕ್ತಿಗೀತೆ, ವಚನಗಳು, ಜನಪದ ಗೀತೆಗಳು ಇವನ್ನೆಲ್ಲ ಹಾಡ್ತಾರೆ. ಅದರ ಹೊರತಾಗಿ ಶಾಸ್ತ್ರೀಯ ನೃತ್ಯ, ಭರತನಾಟ್ಯ ಕಲ್ತಿದ್ದಾರೆ. ಅದರಲ್ಲೂ ಸಾಕಷ್ಟು ಶ್ರೇಣಿಗಳನ್ನು ತೇರ್ಗಡೆ ಹೊಂದಿದ್ದಾರೆ ಅಂತ ಅಂದ್ಕೊಳ್ತೀನಿ. ಹಾಗೆ ಕ್ರೀಡೆಯಲ್ಲೂ ಆಸಕ್ತಿ ಇದೆ. ಇಷ್ಟು ಮಾತ್ರ ಅಂದ್ಕೊಂಡ್ರ? ಇಲ್ಲ, ಶೈಕ್ಷಣಿಕವಾಗಿ ಕೂಡ ಇವರು ಅತ್ಯಂತ ಪ್ರತಿಭಾಶಾಲಿ ವಿದ್ಯಾರ್ಥಿ. ದ್ವಿತೀಯ PUC ಅಥವಾ 12ನೇ ತರಗತಿಯನ್ನ ಉತ್ತೀರ್ಣ ಮಾಡಿಕೊಂಡು ಆನಂತರ ನೀಟ್ ಪರೀಕ್ಷೆಯಲ್ಲಿ ಬರೆದು ಅದರಲ್ಲೂ ಕೂಡ ತುಂಬಾ ಒಳ್ಳೆಯ ರ್ಯಾಂಕ್ ಅನ್ನು ಗಳಿಸಿದ್ದಾರೆ. ಇನ್ನೇನು ವೈದ್ಯಕೀಯ ವಿದ್ಯಾಭ್ಯಾಸಕ್ಕೆ ಹೊರಡ್ತಾ ಇದ್ದಾರೆ. ಅದರ ಮೊದಲು ಅವರನ್ನು ಕರ್ಕೊಂಡು ಬಂದು ಸ್ಟುಡಿಯೋದಲ್ಲಿ ನಮ್ಮ ಶ್ರೋತೃಗಳಿಗೆ ಸಮನ್ವಿತಾ ಅವರನ್ನು ಪರಿಚಯಿಸೋಣ ಅಂತ ಈ ಭರವಸೆಯ ಪ್ರತಿಭೆಯನ್ನು ಕರ್ಕೊಂಡು ಬಂದಿದ್ದೇವೆ. ಸಮನ್ವಿತಾ, ನಮಸ್ಕಾರ. ನಮಸ್ಕಾರ. ನವಪಲ್ಲವ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಶ್ರೋತೃಗಳ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ. ಧನ್ಯವಾದ. ಶಾಸ್ತ್ರೀಯ ಸಂಗೀತ, ಜನಪದ ಸಂಗೀತ, ವಚನಗಳು, ಭಕ್ತಿಗೀತೆ, ಆಮೇಲೆ ನೃತ್ಯ, ಬಾಸ್ಕೆಟ್ಬಾಲ್ ಆಟ ಆಡೋದು, ಕಾಲೇಜಿಗೆ ಹೋಗೋದು, ಓದೋದು, ಮತ್ತೆ ಅದರಲ್ಲೂ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದು ಒಳ್ಳೆಯ ರ್ಯಾಂಕ್ ಪಡೆಯೋದು, ಇದೆಲ್ಲ ಒಟ್ಟಿಗೆ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ನನಗೆ ಮುಂಚಿಂದಾನೇ ಒಂದೇ ಕೆಲಸ ಮಾಡೋದು ಕಷ್ಟ. ತುಂಬಾ ಜಾಸ್ತಿ ಸೇರ್ಕೊಂಡ್ರೇನೆ ನಂಗೆ ಚೆನ್ನಾಗಿ ಮಾಡೋಕ್ಕಾಗೋದು. ಹೌದಾ? ಹೌದು, ನಂಗೆ ಮಲ್ಟಿ ಟಾಸ್ಕ್ ಮಾಡೋದು ಒಂದಕ್ಕಿಂತ ಈಸಿಯಾಗಿ ಬರುತ್ತೆ. ಸೊ ನನಗೆ ನೋಡಿದ್ರೆ ಒಂದೇ ಮಾಡೋವಾಗ ಸ್ವಲ್ಪ ಸ್ಟ್ರೆಸ್ ತರ ಬಂದ್ರೇನು ತುಂಬಾ ಜಾಸ್ತಿ ಸೇರ್ಕೊಂಡ್ರೆ ನನಗೆ ಈಸಿ ಆಗೋ ತರ ಅನ್ಸ್ತಾ ಇತ್ತು. ಮೋರ್ ಇಸ್ ಲೆಸ್. ಎಸ್, ಮೋರ್ ಇಸ್ ಲೆಸ್ ಅಂತಾನೆ ಅನ್ಬೋದು, ಹಂಗ ಅನಿಸ್ತಾ ಇತ್ತು. ಅಂಡ್ ನನಗೆ ನಮ್ ಸ್ಕೂಲಲ್ಲಿ ತುಂಬಾ ಲೈಕ್ ಶ್ರೀಕುಮಾರನ್ ಚಿಲ್ಡ್ರನ್ಸ್ ಹೋಮ್ ನಾನು ಹೋಗೋದು, ಅದು CBSE ಸ್ಕೂಲೇ. ನನಗೆ ಅಲ್ಲಿ ಡಾನ್ಸ್, ಮ್ಯೂಸಿಕ್, ಸ್ಪೋರ್ಟ್ಸ್, ಅಕಾಡೆಮಿಕ್ಸ್ ಎಲ್ಲಾನು ಜೊತೆಗೆ ಮಾಡೋಕ್ಕೆ ಅವ್ರು ನನಗೆ ಈಸಿ ಮಾಡಿದ್ರು. ಅಂದರೆ ಅಲ್ಲಿ ಎವ್ರಿ ಇಯರ್ ಲಿಟ್ರರಿ ಫೆಸ್ಟ್ ಅಂತ ಒಂದು 2-3 ದಿನದಿರುತ್ತೆ. ಅಲ್ಲಿ ಕಾಂಪಿಟೇಷನ್, ಅದು ಡಾನ್ಸ್ ಇರುತ್ತೆ, ಮ್ಯೂಸಿಕ್ ಇರುತ್ತೆ, ಮತ್ತೆ ಎವ್ರಿ ಇಯರ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಅದು ಬಿಟ್ಟರೇನು ನನಗೆ ಎಕ್ಸಾಮ್ಗಳೆಲ್ಲ ಇರುತ್ತೆ ಸ್ಕೂಲಲ್ಲಿ ತುಂಬ ಆಫನ್ ಆಗಿ. ಸೊ ಅದೆಲ್ಲ ಸೇರ್ಕೊಂಡಾಗ ಆಪ್ಷನ್ ಇರಲ್ಲ, ಎಲ್ಲದ್ರ ಮೇಲೂ ಫೋಕಸ್ ಮಾಡಲೇಬೇಕು. ಸೊ ಹಾಗೆ ಮುಂಚೆಯಿಂದಾನೇ ಬೆಳೆಸ್ತಾ ತರ ಆಗಿತ್ತು. ಸೊ ನನಗೆ ಆಮೇಲೆ ಅದ್ ಮಾಡಕ್ಕೆ ಸೆಕೆಂಡ್ ನೇಚರ್ ಅಂತ ಹೇಳ್ತೀವಲ್ಲ, ಮಲ್ಟಿ ಟಾಸ್ಕಿಂಗ್ ಇಸ್ ಸೆಕೆಂಡ್ ನೇಚರ್. ಎಸ್. ಈಗ ಸಂಗೀತ ಕಲಿಯಕ್ಕೆ ಯಾವಾಗ ಆರಂಭ ಮಾಡಿದ್ದು? ಸಂಗೀತ ಫಸ್ಟ್ ಆಕ್ಚುಲಿ ಅಮ್ಮನೇ ಹೇಳ್ಕೊಟ್ಟಿದ್ದು ಮನೇಲೆ. ಅಮ್ಮ ಹಾಡ್ತಾರ? ಅಮ್ಮ ಹಾಡ್ತಾರೆ, ತುಂಬಾ ಚೆನ್ನಾಗಿ ಹಾಡ್ತಾರೆ. ಅಮ್ಮನೇ ಮನೆಯ ಮೊದಲ ಪಾಠಶಾಲೆ ಸಂಗೀತಕ್ಕೂ ಅನ್ವಯ ಆಗಿದೆ. ಹೌದು, ಸಂಗೀತ ಅಂಡ್ ಡಾನ್ಸ್ ಆಲ್ಸೋ. ಸೊ ಅಮ್ಮ ನನಗೆ ಸಂಗೀತ ಕಲಿಸ್ತಾ ಇದ್ರು. ಮತ್ತೆ ನಮ್ ದೊಡ್ಡಮ್ಮ ಮತ್ತೆ ಅವ್ರ ಅಮ್ಮ ಅವ್ರ ಡಾನ್ಸ್ ಸ್ಕೂಲ್ ಇಟ್ಟಿದ್ದಾರೆ, ನಾಟ್ಯ ನಿಕೇತನ್ ಅಂತ. ಅಲ್ಲಿ ನಂಗೆ ಡಾನ್ಸ್ ಶುರು ಆಯ್ತು. ಸೊ ಮನೆಯಿಂದಾನೇ ನಂಗೆ ಎಲ್ಲರೂ ಹೇಳ್ಕೊಡೋದು. ಬಾಲವಾಡಿಗೆ ಹೋಗೋ ಮೊದ್ಲೇ ಸಂಗೀತ ನೃತ್ಯ ಎಲ್ಲ ಪ್ರಾರಂಭ ಆಗಿದೆಯಾ ಹೇಗೆ? ಹೌದು ಹೌದು, ಮನೇಲೆ ಶುರು ಆಗಿ ಅದಾದ್ಮೇಲೆ ಕ್ಲಾಸಿಗೆ ಹೋಗೋ ತರ ಆಯ್ತು ನಂಗೆ. ಅದಾದ್ಮೇಲೆ ಐ ಥಿಂಕ್ ಇದು ಫಸ್ಟ್ ಸ್ಟ್ಯಾಂಡರ್ಡ್ ಹಂಗೆ ಮ್ಯೂಸಿಕ್ ಶುರು ಮಾಡಿದ್ವಿ. ಮತ್ತೆ ಡಾನ್ಸ್ ಒಂದ್ ಸ್ವಲ್ಪ ಅದಾದ್ಮೇಲೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಹಂಗೆ ಶುರು ಮಾಡಿದ್ವಿ. ಸೊ ನನಗೆ ಡಾನ್ಸ್ ಅಲ್ಲಿ ಆನಿವರ್ಸರಿ ಪ್ರೋಗ್ರಾಮ್ ಅಂತ ಮಾಡ್ತಾರೆ. ಸೊ ಅದು ಆನ್ಯುಯಲ್ ಪ್ರೋಗ್ರಾಮ್ ಅಲ್ಲಿ ಶಾಲೆಯಲ್ಲೇ, ನೃತ್ಯ ಶಾಲೆಯಲ್ಲೇ ಎವ್ರಿ ಇಯರ್ ಆನಿವರ್ಸರಿ ಪ್ರೋಗ್ರಾಮ್ ಅಂತ ಮಾಡ್ತಾರೆ. ಅಲ್ಲಿ ನನಗೆ ಡಾನ್ಸ್ ಮಾಡೋ ಆಪರ್ಚುನಿಟಿ ಸಿಕ್ತು. ಸೊ ಹಂಗೆ ಎವ್ರಿ ಇಯರ್ ಬೆಟರ್ ಆಗಕ್ಕೆ ಆಪರ್ಚುನಿಟಿ ಸಿಗ್ತಾ ಇತ್ತು. ಅಂಡ್ ಸಿಮಿಲರ್ಲಿ ನಾನು ಆಮೇಲೆ ವಿದುಷಿ ವಾಣಿ ಸತೀಶ್ ಹತ್ರ ಮ್ಯೂಸಿಕ್ ಕಲಿತೆ. ಅವ್ರ ಸ್ಕೂಲಲ್ಲೂ ಗುರು ವಂದನೆ ಮತ್ತೆ ವಿಶೇಷ ಉತ್ಸವ ಅಂತ ಮಾಡ್ತಾರೆ. ಅಲ್ಲಿ ಲೈಕ್ ಹಾಡಕ್ಕೆ ಆಪರ್ಚುನಿಟೀಸ್ ಕೊಡ್ತಾರೆ. ಸೊ ಹಂಗೆ ಕಲಿಯೋ ತರನೂ ಆಯ್ತು ನನಗೆ. ಇದೆಲ್ಲ ಶಾಸ್ತ್ರೀಯ ಸಂಗೀತ ಮತ್ತು ಶಾಸ್ತ್ರೀಯ ನೃತ್ಯ. ಕರೆಕ್ಟ್. ಈಗ ಶಾಸ್ತ್ರೀಯ ಸಂಗೀತದ ಯಾವುದಾದ್ರೂ ಒಂದು ಸಣ್ಣ ರಚನೆಯನ್ನು ಹಾಡ್ಬೋದಾ ನಮ್ಮ ಶ್ರೋತೃಗಳಿಗೆ? ವಾದ್ಯ ಸಹಕಾರ ಇಲ್ಲದೆ ಹಾಡಕ್ಕಾಗುತ್ತಲ್ವಾ? ನಾ ಹಾಡೋದು ಒಂದು ಶಾಸ್ತ್ರೀಯ ಸಂಗೀತ. ಇದು ತ್ಯಾಗರಾಜರ ಕೃತಿ, ಕಮಾಶ್ ರಾಗದಲ್ಲಿದೆ. ಸೀತಾಪತಿ
सीतापति नामन सुना, 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 सिद्धांत मने युन्नानुरा, सीतापति नामन सुना, सिद्धांत मने युन्नानुरा, सीतापति नामन सुना, सिद्धांत मने युन्नानुरा, सीतापति वातात्मजा, वातात्मजा तुल चिंतने, वातात्मजा तुल चिंतने, वातात्मजा तुल चिंतने, वातात्मजा तुल चिंतने, वर्णिंచెనని పలుకులెల్ల, వర్ణించెనని పలుకులెల్ల, వర్ణించెనని పలుకులెల్ల, సీతాపతి నామన సునా, సిద్ధాంతమనే యున్నానురా, సీతాపతి ప్రేమ జూచినాపై, ఈ ప్రేమ జూచినాపై పెద్ద మనసు చేసి, ప్రేమ జూచినాపై పెద్ద మనసు చేసి, నీ మహిమలెల్ల నిండారజూచి, నీ మహిమలెల్ల నిండారజూచి, ఈ మహిని భయమెటి కన్న మాట, 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 రామచంద్ర త్యాగరాజ వినుత, రామచంద్ర త్యాగరాజ వినుత, రామచంద్ర త్యాగరాజ వినుత, రామచంద్ర త్యాగరాజ వినుత, सीतापति नामन सुना, सिद्धांत मने युन्नानुरा, सीतापति. ತುಂಬ ಚೆನ್ನಾಗಿ ಹಾಡ್ತೀಯ ಸಮನ್ವಿತ. ಥ್ಯಾಂಕ್ ಯು. ಈ ಸಂಗೀತದಲ್ಲಿ ಜೂನಿಯರ್ ಸೀನಿಯರ್ ಪರೀಕ್ಷೆಗಳು ವಿದ್ವತ್ ಅಂತೆಲ್ಲ ಇರುತ್ತಲ್ಲ, ಅಂಥದ್ದು ಯಾವುದಾದ್ರೂ ಪರೀಕ್ಷೆನ ಪಾಸ್ ಮಾಡಿದೆಯಾ? ಸೊ ನಮ್ಮ ಮ್ಯೂಸಿಕ್ ಸ್ಕೂಲಲ್ಲಿ ಪರೀಕ್ಷೆ ಬರೆಯೋದು ಅಭ್ಯಾಸ ಇಲ್ಲ ಮ್ಯೂಸಿಕಲ್ಲಿ, ಆದರೆ ಡ್ಯಾನ್ಸಲ್ಲಿ ನನಗೆ ಸೀನಿಯರ್ ತನಕ ಮುಗ್ದಿಲ್ಲ, ಲೈಕ್ ಸೀನಿಯರ್ ಎಕ್ಸಾಮ್ ಬರೆದಾಯಿತು. ಡಾನ್ಸಿನ ವಿಷಯಕ್ಕೆ ಇನ್ನೂ ಬಂದಿರಲಿಲ್ಲ, ಆದ್ರೆ ಈಗಲೇ ನೀನು ಸೀನಿಯರ್ ಆಗಿದೆ ಅಂತ ಗೊತ್ತಾಯ್ತಲ್ವಾ? ಹಾಗಾದ್ರೆ ಈಗ ಡಾನ್ಸ್ ಬಗ್ಗೆನೇ ಇನ್ನೊಂದಷ್ಟು ಸ್ವಲ್ಪ ಮಾತಾಡೋಣ. ಡಾನ್ಸ್ ಗುರುಗಳು ನಿಮ್ದೇ ದೊಡ್ಡಮ್ಮ? ಹಾ, ಮತ್ತೆ ಅವರಮ್ಮ, ಅವ್ರ ಹೆಸರು ಕರ್ನಾಟಕ ಕಲಾಶ್ರೀ ಗುರು ಶ್ರೀಮತಿ ರೇವತಿ ನರಸಿಂಹನ್ ಅಂತ. ಮತ್ತೆ ಅವ್ರ ಮಗಳು ನನ್ನ ದೊಡ್ಡಮ್ಮ, ಅವ್ರ ಹೆಸರು ಶ್ರೀಮತಿ ದೀಪಾ ಶ್ರೀಕಾಂತ್. ಸೊ ನಾನು ಮುಂಚಿಂದ ಅವರಲ್ಲೇ ಕಲ್ತಿದ್ದೀನಿ. ಎಷ್ಟು ವರ್ಷದಿಂದ ಈಗ ಡಾನ್ಸ್ ಪ್ರಾಕ್ಟೀಸ್ ನಡೀತಾ ಇರೋದು? ನಾನು ಕಲ್ತಿದ್ದು ಐ ಥಿಂಕ್ 8-9 ವರ್ಷ ಆಗಿದೆ ಶುರು ಮಾಡಿ. ಅವರಲ್ಲೇ ನಾನು ನನ್ನ ರಂಗ ಪ್ರವೇಶನೂ ಮಾಡಿದ್ದೀನಿ. ಮತ್ತೆ ರಂಗ ಪ್ರವೇಶನ ಆಗೋಯ್ತಾ? 2022 ಯಾವ ಪ್ರಕಾರದ ಡಾನ್ಸ್ ಮಾಡ್ತಾ ಇದ್ದೀರಾ? ವಳುವೂರ್ ಬಾನಿದಲ್ಲಿ ಮಾಡ್ತಾ ಇದ್ದೀನಿ, ಭರತನಾಟ್ಯ.
ಭರತನಾಟ್ಯದಲ್ಲಿ ಬೇರೆ ಬೇರೆ ಸ್ಟೈಲ್ ಇದೆಯಲ್ಲ? ಅದೇ, ಇದ್ರ ಹೆಸರು ವಳುವೂರ್ ಅಂತ. ಅದು ವಳುವೂರ್ ರಾಮಯ್ಯ ಪಿಳ್ಳೆ ಅವ್ರದ್ದು ಬಾನಿ ಇದೆ. ಎಲ್ಲಿ ಬರುತ್ತೆ ಅದು ವಳುವೂರು ಅಂದ್ರೆ? ತಮಿಳ್ನಾಡು ಸೇರ್ಕೊಳ್ಳುತ್ತೆ. ಈ ಪಂದನಲ್ಲೂರು ಶೈಲಿ ಅಂತೆಲ್ಲ ಇರುತ್ತಲ್ಲ, ಅದೇ ರೀತಿ ಇದು ಒಂದು ಬಾನಿ. ಹೌದು, ಒಂದು ಬಾನಿ. ಈ ರೀತಿಯ ನೀನು ಭರತನಾಟ್ಯ ಕಲಿಯುವ ಪ್ರಕಾರಕ್ಕೂ ಬೇರೆ ಪ್ರಕಾರಗಳಿಗೂ ಏನಾದ್ರೂ ವ್ಯತ್ಯಾಸ ಇರುತ್ತೆ? ವ್ಯತ್ಯಾಸ ಇರುತ್ತೆ. ವಳುವೂರ್ದು ಸ್ವಲ್ಪ ಅದರದ್ದೇ ಸ್ಟೈಲ್ ಇರುತ್ತೆ. ಲೈಕ್ ಎಲ್ಲ ಸ್ಟೈಲ್ಗಳಲ್ಲೂ ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸಸ್ ಇರುತ್ತೆ. ಸೊ ಓವರ್ ಆಲ್ ಎಲ್ಲಾನು ಭರತನಾಟ್ಯಕ್ಕೆ ಸೇರ್ಕೊಳ್ಳುತ್ತೆ. ಆದ್ರೆ ಅದರದ್ದೇ ನ್ಯೂಆನ್ಸಸ್ ಇರುತ್ತೆ. ಅಂದ್ರೆ ವಳುವೂರಲ್ಲಿ ಅಭಿನಯದ ಸಟಲ್ ಆಗಿ ಮಾಡೋ ತರ ಒಂದು ನ್ಯೂಆನ್ಸ್ ಇದೆ. ಮತ್ತೆ ನೃತ್ಯ ಮಾಡೋವಾಗ್ಲೂ, ನೃತ್ಯ ಅಂದ್ರೆ ಸ್ಟೆಪ್ಸ್ ಹಾಕುವಾಗಲೂ ಅದ್ರದ್ದೇ ಸ್ವಲ್ಪ ಸ್ಟೈಲ್ ಇರುತ್ತೆ. ಸೊ ಆಬ್ವಿಯಸ್ಲಿ ಈಚ್ ಪರ್ಸನ್ದು ಅವ್ರದ್ದೇ ಸ್ಟೈಲ್ ಬೆಳ್ಕೊಳ್ಳುತ್ತೆ. ಆದ್ರೆ ನೀವು ಕಲಾಕ್ಷೇತ್ರ ಮತ್ತೆ ವಳುವೂರ್ ನೋಡಿದ್ರೆ ನಿಮಗೆ ಡಿಫರೆನ್ಸ್ ಗೊತ್ತಾಗುತ್ತೆ. ಕಲಾಕ್ಷೇತ್ರದ ನೃತ್ಯ ಮಾಡೋವಾಗ ಅದರದ್ದೇ ಕ್ಯಾರೆಕ್ಟರಿಸ್ಟಿಕ್ ಬೆಂಡ್ಸ್ ಮತ್ತೆ ಮೂವ್ಮೆಂಟ್ಸ್ ಇರುತ್ತೆ. ವಳುವೂರ್ದ್ರಲ್ಲಿ ಜಾಸ್ತಿ ಅಭಿನಯದ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅದು ವಳುವೂರ್ ಅಂತ. ಮತ್ತೆ ನೃತ್ಯದಲ್ಲೂ ಅಷ್ಟೊಂದು ಅಪ್ಪರ್ ಬಾಡಿ ಮೂವ್ಮೆಂಟ್ಸ್ ಜಾಸ್ತಿ ಇರಲ್ಲ, ಆ ತರ ಗೊತ್ತಾಗುತ್ತೆ. ಹೀಗೆ ಸಣ್ಣ ಸಣ್ಣ ವ್ಯತ್ಯಾಸಗಳಿರ್ತವೆ. ಹೌದು. ವಳುವೂರು ಶೈಲಿಯ ಭರತನಾಟ್ಯವನ್ನ 7-8 ವರ್ಷಗಳಿಂದ ಅಭ್ಯಾಸ ಮಾಡಿ ರಂಗ ಪ್ರವೇಶನೂ ಮಾಡಾಗಿದೆ. ಈಗ ಸೀನಿಯರ್ ಪರೀಕ್ಷೆನೂ ಬರ್ದಾಗಿದೆ. ಸೀನಿಯರ್ ಪರೀಕ್ಷೆ ಬರ್ದ ಮೇಲೆ ಇನ್ನೂ ಸ್ವಲ್ಪ ಸಾಧನೆಗಳನ್ನು ಮಾಡಿದ ನಂತರ ಬಹುಶಃ ವಿದ್ವತ್ ಪರೀಕ್ಷೆಯನ್ನು ಬರೀಬಹುದಲ್ವಾ? ಅದಕ್ಕೊಂದು ಎಷ್ಟು ವರ್ಷ ಸುಮಾರಾಗಿ ನಿಮ್ಮ ಗುರುಗಳು ರೆಕಮೆಂಡ್ ಮಾಡ್ತಾರೆ? ಗುರುಗಳು ಅಂಡ್ ಗವರ್ಮೆಂಟ್ ರೆಕಮೆಂಡ್ ಮಾಡೋದು 3 ವರ್ಷದ ಗ್ಯಾಪ್, ಕನಿಷ್ಠ 3 ವರ್ಷ ಆಗಿರ್ಬೇಕು ಅಂತ. ಅಟ್ಲೀಸ್ಟ್ 3 ವರ್ಷ. ಹೌದು. ಕೆಲವರು ಗುರುಗಳು ಇನ್ನೊಂದ್ ಸ್ವಲ್ಪ ಅಭ್ಯಾಸ ಮಾಡಬೇಕು, ಇನ್ನೂ ಚೆನ್ನಾಗಿ ಬರಬೇಕು, 5 ವರ್ಷ 8 ವರ್ಷ 10 ವರ್ಷ ಅಂತ. ಅಂದ್ರೆ ವಿದುಷಿ ಅಂತ ಕರೆಸ್ಕೊಳ್ಳುವಾಗ ಅಷ್ಟು ಸಾಧನೆ ಮಾಡಿರ್ಬೇಕು. ಆಮೇಲೆ ನೋಡುವವರಿಗೆ ಇಷ್ಟು ಪ್ರೌಢಿಮೆ ಬಂದಿದೆ ಅಂತ ಕಾಣುವಷ್ಟು ಇರಬೇಕು ಅಂತ ಗುರುಗಳು ಅಪೇಕ್ಷೆ ಪಡ್ತಾರೆ. ಆ ರೀತಿ. ಹಾಗಾದ್ರೆ ಈಗ ಸದ್ಯ ವಿದುಷಿ ಪರೀಕ್ಷೆ ಬರೆಯುವ ಸಿದ್ಧತೆ ಏನೂ ಇಲ್ಲ? ನಾನು ಸೀನಿಯರ್ ಎಕ್ಸಾಮ್ ಬರೀ ಐ ಥಿಂಕ್ 1.5 years ಮಾತ್ರ ಆಗಿದೆ ಇನ್ನ. ಸೊ ಇನ್ನ ಟೈಮ್ ಇದೆ ನನಗೆ ಅದು ಬರೆಯೋ. ಅದರಲ್ಲಿ ಒಂದಷ್ಟು ಕೃತಿಗಳನ್ನು ಎಲ್ಲ ಅಭ್ಯಾಸ ಮಾಡಬೇಕು. ಹೌದು, ಅದರಲ್ಲಿ ನಾವ್ ಹೇಳೋದು ಒಂದು ಸಿಲೆಬಸ್ ಇರುತ್ತಲ್ವಾ? ಈಗ ವಿದುಷಿ ಅಂತ ನೀವು ಆಗ್ಬೇಕಾದ್ರೆ, ವಿದ್ವತ್ ಪರೀಕ್ಷೆ ಬರೀಬೇಕಾದ್ರೆ ಅದಕ್ಕೆ ಅದರದ್ದೇ ಆದ ಒಂದು ಸಿಲೆಬಸ್ ಇರುತ್ತೆ. ಕರೆಕ್ಟ್, ಅದರದ್ದೇ ಸಿಲೆಬಸ್ ಇರುತ್ತೆ. ಥಿಯರಿನೂ ಇರುತ್ತೆ, ಅದರಲ್ಲಿ ಥಿಯರಿ ಇರುತ್ತೆ, ಪ್ರಾಕ್ಟಿಕಲ್ಸ್ ಇರುತ್ತೆ. ಅದು ಸೆಪರೇಟ್ ಪೇಪರ್, ಅದು ಬೇರೆ ಬೇರೆ ದಿನದಲ್ಲಿ ಕೊಡ್ತಾರೆ. ಮತ್ತೆ ಥಿಯರಿದಲ್ಲೂ ಪೇಪರ್ 1, 2 ಅಂತ ಇರಬಹುದು, ಆ ತರನೂ ಇರುತ್ತೆ. ಅಂದ್ರೆ ಅದು ವಿದ್ವತ್ ಆಗಿರೋದ್ರಿಂದ ಆ ಮಟ್ಟದ ಪ್ರೌಢಿಮೆ ಬರಬೇಕಾದ್ರೆ ಅದಕ್ಕೆ ಪ್ರಶ್ನೆ ಪತ್ರಿಕೆಗಳಿರುತ್ತೆ, ಥಿಯರಿ ಇರುತ್ತೆ, ಪ್ರಾಕ್ಟಿಕಲ್ ಇರುತ್ತೆ. ವಿದ್ವತ್ರಲ್ಲೂ 2 ಪಾರ್ಟ್ ಇರುತ್ತೆ, ಪೂರ್ವ ಮತ್ತೆ ಅಂತಿಮ. ಆ ತರ ಪೂರ್ವ ಕ್ಲಿಯರ್ ಮಾಡಿದ ಮೇಲಷ್ಟೇ ಅಂತಿಮಕ್ಕೆ ಹೋಗ್ಬೋದು. ಸರಿ, ಈಗ ಡಾನ್ಸ್ ನಲ್ಲಿ ಶಾಸ್ತ್ರೀಯ ನಿಮ್ಮ ಭರತನಾಟ್ಯದ ಒಳಊರು ಶೈಲಿಯ ಡಾನ್ಸ್ ನಲ್ಲಿ ಯಾರು ನಿನಗೆ ಒಂದು ರೀತಿ ಆದರ್ಶಪ್ರಾಯ ಅಂತ? ನಮ್ ಟೀಚರ್ ಅನ್ಬೋದು ನನಗೆ. ಅವ್ರದ್ದು ನೋಡಿದ್ರೆ ನನಗೆ ಒಂದ್ ಲೈಕ್ ಜುಮ್ ಅನ್ಸುತ್ತೆ. ಹೌದಾ? ಅವರ ಶೈಲಿಯಲ್ಲಿ ಬೇರೆಯವ್ರದ್ದು ಯಾರ್ದಾದ್ರೂ ನೃತ್ಯ ನೋಡಿದ್ಯಾ? ನೋಡಿದೀನಿ. ಲೈಕ್ ಇವಾಗ ಈ ನಡುವೆ ಬೇರೆ ಬೇರೆ ಸ್ಟೈಲ್ಸ್ ಮಿಕ್ಸ್ ಮಾಡಿದ ತರನೂ ಇರುತ್ತೆ. ಸೊ ಪ್ರೋಗ್ರಾಮ್ಗಳಿಗೆ ಹೋಗ್ತಾ ಇರ್ತೀನಿ, ನನಗೆ ಆ ಪ್ರೋಗ್ರಾಮ್ ಇಂದ ನನಗೇನ್ ಚೆನ್ನಾಗಿದೆ ಅನ್ಸ್ತೀನೋ ಐ ಟ್ರೈ ಟು ಇಂಟಿಗ್ರೇಟ್ ದಟ್ ಇಂಟು ಮೈ ಡಾನ್ಸ್. ಹಂಗೆ ಅಂದ್ರೆ ಯಾವಾಗ್ಲೂ ಹೊಸತನ ಇರಬೇಕು. ಕಲೆ ಒಂದು ಶಾಸ್ತ್ರೀಯ ಆದ್ರೂ ಕೂಡ ಒಂದು ಶಿಸ್ತುಬದ್ಧ ಕಲೆಯಲ್ಲಿ ಏನಾದ್ರೂ ನಮ್ದೇ ಏನಾದ್ರೂ ಸಣ್ಣ ಮಟ್ಟಿಗೆ ಅಲ್ಲಿ ವಿಶೇಷತೆ ಕಾಣಬೇಕು ಅಂತ ಆ ರೀತಿಯನ್ನು ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದೆಯಾ ಅಂತ. ಸಮನ್ವಿತ, ಈಗ ಸೀನಿಯರ್ ಗ್ರೇಡ್ ಪರೀಕ್ಷೆ ಬರ್ದಾಯ್ತು, ಅದು ಸರ್ಕಾರ ನಡೆಸೋದಲ್ವಾ ಪರೀಕ್ಷೆ? ಕರ್ನಾಟಕ ಸರ್ಕಾರದ ಪರೀಕ್ಷಾ ಮಂಡಳಿ ನಡೆಸುವಂತ ಪರೀಕ್ಷೆ. ಆದ್ರೆ ಆ ಪರೀಕ್ಷೆಗೆ ಹೋಗ್ಲಿಕ್ಕೆ ವಿದ್ಯಾರ್ಥಿಗೆ ಸಾಮರ್ಥ್ಯ ಇದೆ ಅಂತ ನಿಮ್ಮ ಶಾಲೆ ಅಥವಾ ನಿಮ್ಮ ಗುರುಗಳು ಗುರ್ತು ಅವ್ರು ಪತ್ತೆ ಹಚ್ಬೇಕಲ್ಲ. ಅಂದ್ರೆ ಅವ್ರು ಕಲಿಸ್ತಾರೆ, ಅವ್ರಿಗೆ ಗೊತ್ತಿರುತ್ತೆ. ಆದ್ರೂ ಕೂಡ ಅವ್ರೊಂದು ಪರೀಕ್ಷೆ ಮಾಡ್ತಾರ, ಪ್ರಿಲಿಮಿನರಿ ಏನಾದ್ರು ಯಾವ ವಿದ್ಯಾರ್ಥಿಗೆ ಆ ಯೋಗ್ಯತೆ ಇದೆ ಅಂತ ಕಂಡುಕೊಳ್ಳಿಕ್ಕೆ ಏನಾದ್ರೂ ಮಾರ್ಗ ಇದೆಯಾ? ಪ್ರಿಲಿಮಿನರಿ ಎಕ್ಸಾಮ್ ಅಂತ ಕೊಡಲ್ಲ, ಆದ್ರೆ ನಾನು ಕಾಂಪಿಟೇಷನ್ಸ್ಗೆಲ್ಲ ಹೋಗ್ತಾ ಇದ್ದೆ ಚಿಕ್ಕವಳಿರುವಾಗ. ಸೊ ಮ್ಯೂಸಿಕ್ ಅಲ್ಲಿ ಒಂದು ಗುರುಗುಹಾಮೃತ ಅಂತ ಇದೆ, ಅದು ಚೆನ್ನೈಯಲ್ಲಿ ನಡೆಸ್ತಾರೆ. ಸೊ ಅಲ್ಲಿ ನನಗೆ 3rd ಪ್ರೈಸ್ ಬಂದಿತ್ತು ನಾನು 4th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ. ಮತ್ತೆ ಅದನ್ನ ಬಿಟ್ಟು ಡಾನ್ಸ್ ಅಂಡ್ ಮ್ಯೂಸಿಕ್ಗೆ ಪ್ರಭಾತ್ ಕಲಾವಿದರು ನಡೆಸೋ ಕಾಂಪಿಟೇಷನ್ಗೂ ಹೋಗಿದ್ದೀನಿ. ಅಂಡ್ ಸ್ವಾನಂದ ಆಶ್ರಮ ನಡೆಸೋದು, ಆ ಥರ ಬೇರೆ ಬೇರೆ ಪ್ರೋಗ್ರಾಮ್ಸ್ ಮತ್ತೆ ಕಾಂಪಿಟೇಷನ್ಸ್ ಮಾಡಿ ಗೊತ್ತಾಗುತ್ತೆ. ಗುರುಗುಹಾಮೃತದಲ್ಲಿ 3 ರೌಂಡ್ ಇದೆ ಆಕ್ಚುಲಿ. ಸೊ ಒಂದು ಆಡಿಷನ್ ರೌಂಡ್ ಇದೆ, ಅದರಲ್ಲಿ ಇನ್ ಸ್ವಲ್ಪ ಶಾರ್ಟ್ ಲಿಸ್ಟ್ ಮಾಡಿ 2nd ಆಡಿಷನ್ ತರ ಒಂದ್ ಮಾಡ್ತಾರೆ, ಅಲ್ಲಿ ಜಡ್ಜಸ್ ಬರ್ತಾರೆ. ಮತ್ತೆ ಫೈನಲ್ ರೌಂಡ್ ಚೆನ್ನೈಯಲ್ಲಿ ನಡೆಸ್ತಿದ್ದಾರೆ. ಅಲ್ಲಿ ನನಗೆ ಡಾಕ್ಟರ್ TS ಸತ್ಯವತಿ ಮ್ಯಾಮ್ ಜಡ್ಜ್ ಆಗಿ ಬಂದಿದ್ರು, ಅವರೇ ಅವಾರ್ಡ್ ಕೊಟ್ಟಿದ್ದು. ಅಲ್ಲಿ
ಹಾಡದ್ ಬಿಟ್ಟು ಒಂದ್ 2-3 ಪ್ರಶ್ನೆನೂ ಹಂಗೆ ಕೇಳ್ತಾರೆ. ಸೊ ಸಂಗೀತದ ಏನಾದ್ರೂ ನಾಲೆಜ್ ಇದೆಯಾ ಇಲ್ವಾ ಅಂತ ನೋಡ್ತಾರೆ. ಹೌದು. ಬರೀ ಹಾಡೋದು ಗುರುಗಳು ಹೇಳಿದಷ್ಟನ್ನೇ ಹಾಡು ಕೊಡೋದಲ್ಲ, ಹೌದು, ಬೇರೆನೋ ತಿಳ್ಕೊಂಡಿರ್ಬೇಕು ಆ ಕ್ಷೇತ್ರದ ಬಗ್ಗೆ ಅಂತ ಒಂದ್ ಸ್ವಲ್ಪ ಮಾತಾಡಿಸ್ತಾರೆ. ಐ ಥಿಂಕ್ ಇದು ಒಂದು 5th ಸ್ಟ್ಯಾಂಡರ್ಡ್ ಹಂಗಿತ್ತು. ಅವಾಗ ಪ್ರಶ್ನೆಗಳು ಮತ್ತೆ ಹಾಡನ್ನ ಕೇಳ್ಬಿಟ್ಟು ಅವಾರ್ಡ್ಸ್ ಕೊಡ್ತಾರೆ. ಆಕ್ಚುಲಿ ಆ ಕಾಂಪಿಟೇಷನ್ ಅಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಆಲ್ ಪ್ರೈಸಸ್ ಅಂತ ಕೊಡಲ್ಲ, ಅವ್ರಿಗೆ ಯಾವ್ದು ಬೇಕೋ ಪಿಕ್ ಅಂಡ್ ಚೂಸ್ ಮಾಡ್ಕೊಡ್ತಾರೆ ಅಲ್ಲಿ. ಸೊ ಆ ತರ ಇತ್ತು. ಅದ್ ಬಿಟ್ಟು ನಾನು ಪ್ರಭಾತ್ ಕಲಾವಿದರುದಲ್ಲಿ ಸೇಮ್ ವರ್ಷ ಅನ್ಸುತ್ತೆ, ಅಲ್ಲಿ ನಂಗೆ ಡ್ಯಾನ್ಸ್ ಅಂಡ್ ಮ್ಯೂಸಿಕ್ ಅಲ್ಲಿ ಫಸ್ಟ್ ಪ್ರೈಸ್ ಬಂದಿತ್ತು. ಮತ್ತೆ ಸ್ವಾನಂದ ಆಶ್ರಮದಲ್ಲೂ ಹಂಗೆ ಆಗಿತ್ತು. ಸಂಗೀತ ನೃತ್ಯ ಎರಡರಲ್ಲೂ ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಬಹುಮಾನ ಬಂದಾಯ್ತು. ನನಗೆ ಆ ಬಹುಮಾನಗಳ ವಿವರ ಕೇಳಿನೇ ಒಂಥರ ಎಕ್ಸೈಟೆಡ್ ಅಂತ ಹೇಳ್ತೇವಲ್ಲ, ಎಕ್ಸೈಟ್ಮೆಂಟ್ ಆಗ್ತಾ ಇದೆ. ಒಂದ್ ಹಾಡು ಕೇಳಿಸು ನೋಡೋಣ. ಈಗ ಒಂದ್ ಬೇರೆ ಹಾಡು ಏನಾದ್ರು ಜನಪದ ಗೀತೆ ಹಾಡ್ತೀಯಾ? ಪಂಚಮಿ ಹಬ್ಬ ಓ ಪಂಚಮಿ ಹಬ್ಬ ಉಳಿದಾವು ದಿನ ನಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ನಮ್ಮ ತವರೂರು ಗೋಕುಲ ನಗರ, ಮನಿ ಎಂತದ್ದು ರಾಜ ಮಂದಿರ, ನಮ್ಮ ಅಣ್ಣಯ್ಯ ದೊಡ್ಡ ಸಾಹುಕಾರ, ಹೆಂಗಾದೀತ ಹೆಂಗಾದೀತ ತಂಗಿನ ಮರೆಯಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ನಮ್ಮ ತವರಲ್ಲಿ ಪಂಚಮಿ ಬಾರಿ, ಮನಿ ತುಂಬಾ ಬಟಲ ಕೊಬ್ಬರಿ, ಅರಳು ಅವಲಕ್ಕಿ ತಂಬಿಟ್ಟು ಸೂರಿ, ನಾನು ತಿನ್ನುವಾಕ್ಕೆ ಮನಕ ಬಂದಾಂಗ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಇದು ತುಂಬಾ ಚೆನ್ನಾಗಿದೆ. ಸರಿ, ಈಗ ಶೈಕ್ಷಣಿಕ ಕ್ಷೇತ್ರದ ಕಡೆ ಒಂದ್ ಸ್ವಲ್ಪ ಹೋಗೋಣ. ಯಾಕಂದ್ರೆ ಬರೇ ಸಂಗೀತ ನೃತ್ಯ ಮಾಡ್ತೇನು ಸ್ಕೂಲ್ಗೆ ಹೋಗಿಲ್ವಾ ಅಂತ ನಮ್ಮ ಶ್ರೋತೃಗಳು ತಿಳ್ಕೊಳ್ಳೋದು ಬೇಡ. ಶಾಲೆಗೆ ಹೋಗ್ಬೇಕಲ್ವಾ? ಶಾಲೆಗೆ ಹೋಗ್ತಾ ಹೋಗ್ತಾ ಇದನ್ನೆಲ್ಲ ಮಾಡ್ತಾ ಇದ್ದಿದ್ದು. ಈ ಸಂಗೀತ ಮತ್ತೆ ನೃತ್ಯಕ್ಕೆ ಎಲ್ಲ ತರಗತಿಗಳೆಲ್ಲ ಶಾಲೆ ಮುಗ್ದ ನಂತರ ಪ್ರತಿದಿನ ಇರೋದಾ ಅಥವಾ ವಾರದಲ್ಲಿ 2 ದಿವಸ 3 ದಿವಸ ಆತರ ಇರ್ತಿತ್ತ? ಮ್ಯೂಸಿಕ್ ನಂಗೆ ವಾರದಲ್ಲಿ 1-2 ದಿನ ಇರ್ತಾ ಇತ್ತು. ಮತ್ತೆ ದಿನ ಮನೆಯಲ್ಲೇ ಇರ್ತಿತ್ತಲ್ಲ ಅಮ್ಮಂದು ಅಮ್ಮನ ಜೊತೆನೂ ಅವಾಗ ಇವಾಗ ಸುಮ್ನೆ ಹಾಡ್ತಾ ಇದ್ವಿ ಜೊತೆಗೆ ಹಂಗೆ. ಮತ್ತೆ ಸಾಯಂಕಾಲ ಬಂದಾದ್ಮೇಲೆ ಕ್ಲಾಸಿಗೆ ಹೋಗೋ ತರ ಇತ್ತು ನನ್ಗೆ. ಅವಾಗ ಸ್ಕೂಲ್ ಬರೋವಾಗ 4-4:30 ಹಂಗೆ ಬರ್ತಾ ಇದ್ದೆ, ಮತ್ತೆ 5:30 ಹಂಗೆ ಕ್ಲಾಸಿಗೆ ಹೋಗ್ತಾ ಇದ್ದೆ. ತಿಂಡಿ ಎಲ್ಲ ತಿಂದು ಸ್ವಲ್ಪ ಶಕ್ತಿ ಬೇಕಲ್ಲ, ಎನರ್ಜಿ ಬೇಕಲ್ವಾ? 5:30 ಹೋದ್ರೆ 5:30 ಹೋಗಿ ಮ್ಯೂಸಿಕ್ ಕ್ಲಾಸ್ ಅಂದ್ರೆ ನಾನ್ ಮನೆಗ್ ಬರೋ ವೇಳೆಗೆ 6:30-7 ಗಂಟೆ ಆಗ್ತಾ ಇತ್ತು. ಡಾನ್ಸ್ ಕ್ಲಾಸ್ ಅಂದ್ರೆ ನಾನು ಅರೌಂಡ್ 8 o'clock ಆಗ್ತಾ ಇತ್ತು. ಹಂಗೆ ಕಲಿತಾ 2-3 ಗಂಟೆಗಳು ಹೋಗ್ತದೆ. ನೃತ್ಯ ಕಲಿಯೋದಂದ್ರೆ ಪ್ರತಿ ಒಂದು ಹಂತವನ್ನು, ಹೆಜ್ಜೆಯನ್ನು ಕಲಿಯುವಾಗ ಭಾವ, ಸಾಹಿತ್ಯ ಅರ್ಥ ಮಾಡ್ಕೊಳ್ಬೇಕು, ಅದ್ರ ಕೃತಿ ಇರುತ್ತೆ ಅಲ್ವಾ, ಅದನ್ನೆಲ್ಲ ಮಟ್ಟುಗಳನ್ನೆಲ್ಲ ಕಲ್ತ್ಕೊಳ್ಬೇಕು. ಅದೆಲ್ಲ ಕಲಿಯೋದಕ್ಕಂದ್ರೆ ಸ್ವಲ್ಪ ಜಾಸ್ತಿ ಸಮಯ ಬೇಕಾಗತ್ತೆ. ಒಬ್ಬೊಬ್ಬರಿಗೆ ಕಲಿಸ್ತಾರ ಅಥವಾ ಗುಂಪಾಗಿ ವಿದ್ಯಾರ್ಥಿಗಳಿಗೆ ಕಲಿಸ್ತಾರೆ? ನನಗೆ ಮ್ಯೂಸಿಕ್ ಅಲ್ಲಿ 1-on-1 ಕ್ಲಾಸ್ ಬರ್ತಾ ಇತ್ತು, ಆದ್ರೆ ಡಾನ್ಸ್ ಗುಂಪಾಗಿ ಕಲಿತಾ ಇದ್ವಿ. ಬ್ಯಾಚಸ್ ತರ ಇತ್ತು, ನಮ್ ಜೊತೆ ಯಾರು ಕಲಿತಾ ಇದ್ರೋ ಜೊತೆ ಕಲಿತೀವಿ ಆ ತರ. ಅಂದ್ರೆ ಸುಮಾರು ಜನ ಬರ್ತಾ ಇದ್ರು, ಒಂದು ಗುಂಪಾಗಿ ಒಂದು ಬ್ಯಾಚ್ ಆಗಿ ಮಾಡ್ತಾರೆ. ಅದು ಮಾಡುವಾಗ ಬ್ಯಾಚ್ ಆಗಿ ಕಲಿಯೋದು ಒಳ್ಳೇದು ಅಂತ ಅನ್ಸೋದ, ಸೋಲೋ ಕಲಿಯೋದು ಒಳ್ಳೇದು ಅನ್ಸೋದ? ಆ ಥರ ನಂಗೆ ಹೇಳಕ್ಕಾಗಲ್ಲ, ಯಾಕಂದ್ರೆ ಮ್ಯೂಸಿಕ್ಗೆ ನಂಗೆ ಸೋಲೋ ಕಲಿಯೋದೇ ಈಸಿ ಆಗಿತ್ತು. ಆದ್ರೆ ಡ್ಯಾನ್ಸ್ ಅಲ್ಲಿ ಜೊತೆ ಕಲಿಯೋವಾಗ ಬೇರೆ ಅವ್ರದ್ದು ಸ್ಟೈಲ್ಸ್ ನೋಡಿ ಮತ್ತೆ ಅವರಿಂದ ಯು ಕ್ಯಾನ್ ಸಿ ಏನ್ ಚೆನ್ನಾಗಿದೆ, ಹಂಗ್ ನಾನು ಮಾಡ್ಬೋದಾ ಅಂತ ಗೊತ್ತಾಗುತ್ತಲ್ವಾ ನೋಡಿದ್ರೆ. ಸಮನ್ವಿತ ಮಾಡೋದನ್ನ ಬೇರೆಯವ್ರು ನೋಡಿ ಅವರು ಕಲ್ತ್ಕೊಳ್ಬಹುದಲ್ವಾ? ಅಂದ್ರೆ ಪರಸ್ಪರ ಕಲಿಕೆಗೆ ಒಳ್ಳೇದಾಗುತ್ತೆ ತಂಡ ಇದ್ರೆ. ಮತ್ತೆ ಗೆಳತಿಯರೆಲ್ಲ ಜೊತೆ ಚೆನ್ನಾಗಿರುತ್ತೆ. ಆ ವಯಸ್ಸಿಗೆ, ಸಣ್ಣ ವಯಸ್ಸಿಗೆ ಆಟ ಆಡ್ಕೊಂಡು ಕಲ್ತ್ಕೊಳ್ಳೋದು, ಮಾತಾಡೋದು, ಆಟ ಆಡೋದು. ಕೀಟ್ಲೆ ಎಲ್ಲ ಮಾಡ್ತಾ ಇದ್ರ ಡಾನ್ಸ್ ಕ್ಲಾಸ್ ನಲ್ಲಿ? ನಾನ್ ಮಾಡ್ತಾ ಇದ್ದೆ, ಬೇರೆಯವ್ರು ನನಗ್ ಮಾಡ್ತಾ ಇರ್ಲಿಲ್ಲ. ಹೌದಾ? ನೋಡಿದ್ರಾಗ ಅನ್ಸಲ್ವೇ? ಆದ್ರೆ ನಮಗೆ ಪ್ರೋಗ್ರಾಮ್ ಅಥವಾ ಅರಂಗೇಟ್ರಂ ಇದ್ರೆ 1-on-1 ಮಾಡ್ತಾ ಇದ್ರು. ಸೊ ರೆಗ್ಯುಲರ್ ಕ್ಲಾಸ್ ಇರೋದು ಗ್ರೂಪೇ, ಆದ್ರೆ ಪ್ರೋಗ್ರಾಮ್ ಅಥವಾ ಏನಾರು ಬೇರೆ ನಮಗ್ ಬೇಕಿದ್ರೇನು 1-on-1 ಮಾಡ್ತಾರೆ ಹಂಗೆ. ಈಗ ಶಾಲೆ ಕಡೆ ಸ್ವಲ್ಪ ಗಮನ ಕೊಡೋಣ. ಇಷ್ಟೊತ್ತು ಸಂಗೀತ ನೃತ್ಯದೆಲ್ಲ ಮಾತಾಡಿದ್ವಲ್ಲ, ಈ ಶಾಲೆಗೆ ಹೋಗೋದು ಅಂದ್ರೆ ಈಗ ಉಳಿದ ಮಕ್ಕಳು, ಕೆಲವ್ರು ಮಕ್ಕಳು ಹೇಳ್ತಾರೆ ಅವ್ರ ಅಪ್ಪ ಅಮ್ಮ ಅದು CBSE ICSE ಸ್ಕೂಲ್ಗೆ ಹೋಗುವ ಮಕ್ಕಳಿಗೆ ತುಂಬ ಓದೋದಿರುತ್ತೆ, ತುಂಬ ಬರೆಯೋದಿರುತ್ತೆ, ಟಫ್ ಇರುತ್ತೆ ಸಿಲೆಬಸ್, ತುಂಬ ಹೈಯರ್ ಲೆವೆಲ್ ಅಂತ ಎಲ್ಲ ಮಾತಾಡ್ಕೊಳ್ತಾರೆ.
ಎಷ್ಟು ಸಮಯ ಬೇಕಾಗುತ್ತೆ ಇದನ್ನೆಲ್ಲ ಓದ್ಕೊಳ್ಳೋದಕ್ಕೆ? ನನಗೆ ಎಷ್ಟು ಸಮಯ ಬೇಕು ಅಂತ ಇರ್ತಾ ಇರ್ಲಿಲ್ಲ. ನನಗೆ ಮಾಡೋವಾಗ ಸರಿಗ್ ಮಾಡ್ಬೇಕು, ಲೈಕ್ ನನಗೆ ಇಷ್ಟವರ್ ಓದ್ಬೇಕು ಅಷ್ಟವರ್ ಓದ್ಬೇಕು ಅಂತ ಇಟ್ಕೊಳ್ತಾ ಇರ್ಲಿಲ್ಲ. ಲೈಕ್ ಏನ್ ಮುಗಿಸ್ಬೇಕೋ ಅದನ್ನ ಸರಿಗ್ ಮುಗಿಸ್ಬೇಕು ಅಷ್ಟೇ. ಅದ್ ಎಷ್ಟ್ ಟೈಮ್ ಆಗುತ್ತೋ ಆಗುತ್ತೆ, ಆ ಥರ ನಾ ಮಾಡ್ತಾ ಇದ್ದಿದ್ದು. ಮತ್ತೆ ತುಂಬಾ ಲಾಸ್ಟ್ ಮಿನಿಟ್ಗೂ ಇಟ್ಕೊಳಕ್ ಆಗಲ್ಲ ಅಲ್ವಾ, ಸೊ ಬೇಕಾವಾಗ ನೋಡೋದು. ಲೈಕ್ ಎವ್ರಿ ಡೇ ಓದೋದು ಒಂದ್ ಮುಂಚೆ ಎಲ್ಲ ಕಷ್ಟ ಆಗ್ತಾ ಇತ್ತು, ಆದ್ರೆ ಆಮೇಲೆ ಮಾಡ್ಲೇಬೇಕಲ್ವಾ, ಸೊ ರೂಢಿ ಆಯ್ತದಲ್ವಾ, ಅದೇ ಅಭ್ಯಾಸ ಆಗುತ್ತೆ. ಎಸ್, ರೂಟೀನ್ ತರ ಆಗುತ್ತೆ. ತರಗತಿಯಲ್ಲಿ ಕಲಿಸಿದ್ದನ್ನ ಚೆನ್ನಾಗಿ ಗಮನ ಕೊಟ್ಟು ಕೇಳಿದ್ರೆ ಮತ್ತೆ ಎಕ್ಸಾಕ್ಟ್ಲಿ ಮನೆಗೆ ಬಂದ್ಮೇಲೆ ಒಂದು ಸಲ ಮೇಲ್ಮೇಲ್ ನೋಡ್ಕೊಂಡ್ರು ಅದು ಮನಸ್ಸಲ್ಲಿ ಅಚ್ಚಾಗಿರುತ್ತೆ. ಆಮೇಲೆ ಅಂದ್ರೆ ಹೋಮ್ ವರ್ಕ್ ಅಂತ ಎಲ್ಲ ಇರ್ತಿತ್ತ? ಇರ್ತಾ ಇತ್ತು ಆಕ್ಚುಲಿ. ಸೊ ಐ ಥಿಂಕ್ ಆಲ್ಮೋಸ್ಟ್ ಹೈಸ್ಕೂಲ್ ವರ್ಗೂನು ಇರ್ತಾ ಇತ್ತು ಹೋಮ್ ವರ್ಕ್ ಎಲ್ಲ. ಅವತ್ತಿಂದ ಮುಗಿಸ್ಕೊಳ್ಳೋ ತರ ಮಾಡ್ತಾ ಇದ್ದೆ ನಾನು, ಯಾಕಂದ್ರೆ ತುಂಬಾ ಜಾಸ್ತಿ ಬಂದ್ಬಿಟ್ರೆ ಎಲ್ಲಾನು ಜೊತೆಗೆ ಮಾಡಕ್ ಆಗಲ್ಲ ಅಲ್ವಾ, ಸೊ ಹಂಗ್ ಮಾಡ್ತಾ ಇದ್ದೆ. ನನ್ಗೆ ಮುಂಚೆ ಹಾಲಿಡೇ ಹೋಮ್ವರ್ಕ್ ತರಾನು ಕೊಡ್ತಾ ಇದ್ರು, ಅದು ಮಾಡ್ತಾ ಇದ್ವಿ. ಇಟ್ಸ್ ಆಲ್ ಹೆಲ್ಪ್ಫುಲ್ ಹೋಮ್ವರ್ಕ್, ಆದ್ರೆ ಏನೇನೋ ಸುಮ್ಮನೆನೂ ಕೊಡಲ್ಲ ಅಲ್ವಾ, ಸೊ ಚೆನ್ನಾಗಿರ್ತಾ ಇತ್ತು ಆ ತರ. ಅಂದ್ರೆ ಸಣ್ಣ ವಯಸ್ಸಿನಿಂದಲೇ ಈ ಸಮಯವನ್ನು ಹಂಚಿಕೆ ಮಾಡುವ ಆ ವಿಧಾನ ಕರಗತ ಆಗಿತ್ತಲ್ವಾ? ಅಂದ್ರೆ ಪ್ರತಿ ದಿವಸದ ಆಯಾ ದಿವಸದ ಕೆಲಸವನ್ನ ಅವತ್ತೇ ಮುಗಿಸುವ ಒಂದು ಶಿಸ್ತು. ಹೌದು. ಹೇಗದ್ ಮನೆಯಿಂದ ಬಂದಿದ್ದ? ಡೆಫಿನೆಟ್ಲಿ ಮನೆಯಲ್ಲಿ ಎಲ್ಲರೂ ಹಂಗೆ ಮಾಡ್ತಾ ಇದ್ರು. ಲೈಕ್ ಯಾರು ಒಂದೇ ಮಾಡೋ ತರ ಯಾರು ಇಲ್ಲ, ತುಂಬಾ ಎಲ್ಲರೂ ಮಲ್ಟಿ ಟಾಸ್ಕರ್ಸ್. ಎಲ್ಲರೂ ಮಲ್ಟಿ ಟಾಸ್ಕರ್ಸ್ ನಮ್ಮ ಮನೇಲಿ. ಸುಲಭ ಆಯ್ತು. ಆಮೇಲೆ ಚಿಕ್ಕವಳಲ್ಲ, ನಾನೇ ಚಿಕ್ಕವಳು ನಮ್ಮ ಮನೇಲಿ. ಹಾಗಾಗಿ ದೊಡ್ಡವರು ಏನ್ ಮಾಡ್ತಾರೆ ಅದನ್ನು ನೋಡ್ಕೊಂಡು ನಾನು ಅವ್ರು ಮಾಡಿದ್ದನ್ನು ನೋಡಿ ಮಾಡೋದು ಸುಲಭ. ಅವ್ರು ಹೇಳಿದ್ದೆಲ್ಲ ಮಾಡ್ಬೇಕು ಅಂತ ಇರಲ್ಲ ಮಕ್ಕಳಿಗೆ, ಆದ್ರೆ ಅವ್ರು ಏನ್ ಮಾಡ್ತಾರೆ ಅದನ್ನ ನೋಡಿ ನಾವು ಫಾಲೋ ಮಾಡ್ಬೋದು. ಹಾಗಾಗಿ ಸುಲಭ ಆಗಿದೆ ಅಂತ ನಾನು ಹೇಳ್ತಾ ಇದೀಯ. ನಾನು ತುಂಬಾ ಅಪರೂಪಕ್ಕೆ ವಿದ್ಯಾರ್ಥಿಗಳ ಬಾಯಿಂದ ಈ ರೀತಿ ಅಂದ್ರೆ ಕಲಿಕೆ ಅನ್ನೋದು, ಇಷ್ಟೆಲ್ಲ ಹವ್ಯಾಸಗಳನ್ನ ಪ್ಯಾಷನೆಟ್ಲಿ ಮಾಡಿಕೊಂಡು ವಿದ್ಯಾಭ್ಯಾಸವನ್ನು ಕೂಡ ಇಷ್ಟು ಸಲೀಸಾಗಿ ಸರಾಗವಾಗಿ ಮಾಡೋದು ತುಂಬ ಅಪರೂಪಕ್ಕೆ ಕೇಳಲಿಕ್ಕೆ ಸಿಗುತ್ತೆ. ಯಾಕಂದರೆ ಅಪ್ಪ ಅಮ್ಮ ಸುಮಾರಾಗಿ ತಾವೇ ಮನಸ್ಸಲ್ಲಿ ಒತ್ತಡ ಕಲ್ಪಿಸ್ಕೊಂಡು ಅಥವಾ ಅವರೇ ಒತ್ತಡ ತಂದ್ಕೊಂಡು ಅದನ್ನು ಮಕ್ಕಳ ಮೇಲೂ ಹಾಕ್ತಾರೆ. ಶಾಲೆಯಲ್ಲೂ ಒಂದು ರೀತಿ ಒತ್ತಡದ ವಾತಾವರಣ ಇರುತ್ತೆ. ಬಹುಶಃ ಕೆಲವು ಶಾಲೆಗಳಲ್ಲಿ ಆ ರೀತಿಯ ವಾತಾವರಣ ಇರೋದಿಲ್ಲ, ಶಿಸ್ತುಬದ್ಧವಾಗಿರುತ್ತೆ. ಎಲ್ಲ ಚಟುವಟಿಕೆಗಳಿಗೂ ಒಂದಷ್ಟು ಅವಧಿ ಅಂತ ಇಡ್ತಾರೆ. ಕೆಲವು ಶಾಲೆಗಳಲ್ಲಿ ಮೊದಲೆಲ್ಲ ಸ್ವಲ್ಪ ಹೇಗೋ ಇರುತ್ತೆ, ಕೊನೆಗಾಗುವಾಗ ಬೇರೆ ಯಾವ ಚಟುವಟಿಕೆನೂ ಇಲ್ಲದೆ ಬರೇ ಓದು, ಪರೀಕ್ಷೆ, ರಿವಿಷನು, ಎಕ್ಸ್ಟ್ರಾ ಕ್ಲಾಸು, ಟ್ಯೂಷನ್ಸು ಅಂತೆಲ್ಲ ಅದೇ ಮಾತಾಡ್ತಾರೆ. ನನಗೆ ನಮ್ಮ ಸ್ಕೂಲಲ್ಲಿ ಹೋಲಿಸ್ಟಿಕ್ ಆಗಿ ಡೆವಲಪ್ಮೆಂಟ್ ಕೊಡ್ತಾರೆ. ವರ್ಷದ ಆರಂಭದಿಂದಲೇ ಎಲ್ಲವೂ ವ್ಯವಸ್ಥಿತವಾಗಿ ಎಲ್ಲದಕ್ಕೂ ಸಮಯ ಪಾಲನೆ ಮಾಡಿಕೊಂಡು ಶಾಲೆಯಲ್ಲೂ ಇರುತ್ತೆ, ಮನೆಯಲ್ಲಂತೂ ಇದ್ದಿದೆ. ಹಾಗಾಗಿ ಸಮನ್ವಿತಾಗಿ ಓದು ಮತ್ತೆ ಇತರ ಹವ್ಯಾಸಗಳನ್ನ ಜೊತೆಯಾಗಿ ಮಾಡ್ಕೊಳ್ಳೋದು ಏನು ಕಷ್ಟ ಆಗಲ್ಲ. ಒಂದು ವಚನ ಹಾಡಿಬಿಡು ನೋಡೋಣ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆ ಮನೆಯ ದುಃಖಕ್ಕೆ ಅಳುವವರ ಮೆಚ್ಚ, ನೆರೆ ಮನೆಯ ದುಃಖಕ್ಕೆ ಅಳುವವರ ಮೆಚ್ಚ. ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ನಿಮ್ಮ ತನುವ ಸಂತೈಸಿಕೊಳ್ಳಿ. ಬಸವಣ್ಣನ ವಚನ ಹಾಡಿರೋದು ತುಂಬ ಚೆನ್ನಾಗಿದೆ. ಅಂದರೆ ಈಗಿನ ಕಾಲದ ಮಕ್ಕಳು ಸುಮಾರಾಗಿ ಶಾಸ್ತ್ರೀಯ ಸಂಗೀತ ಅಂದರೆ ಅದರ ಕಡೆ ಗಮನ ಕೊಡ್ತಾರೆ. ಆಮೇಲೆ ಭಕ್ತಿಗೀತೆಗಳು ಅಂದರೆ ದಾಸರ ಪದಗಳನ್ನೇ ಹೆಚ್ಚು ಹಾಡ್ತಾರೆ. ವಚನ ಹಾಡಿದ್ದು ಬಹಳ ಸಂತೋಷ ಆಯಿತು. ಅಂದರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ವಚನಗಳಿಗೆ ಸ್ವಲ್ಪ ಜಾಸ್ತಿ ಪ್ರಾಧಾನ್ಯ. ನಮ್ಮ ಕಡೆ ದಕ್ಷಿಣ ಭಾರತದಲ್ಲಿ ಮತ್ತೆ ಕರಾವಳಿ ಕಡೆ ಎಲ್ಲ ದಾಸರ ಕೀರ್ತನೆಗಳನ್ನು ಜಾಸ್ತಿ ಹಾಡ್ತಾರೆ. ಅಂದರೆ ಆ ಪ್ರಾದೇಶಿಕವಾಗಿಯೂ ಒಂದು ರೀತಿಯ ಒಲವು ಇರುತ್ತಲ್ವಾ.
ಈ ವಚನಗಳನ್ನ ಯಾರು ಕಲಿಸಿದ್ದು ಹಾಡೋದಕ್ಕೆ? ಅದು ಸೊ ಫಸ್ಟ್ ನಂಗೆ ಅಮ್ಮಂಗೆ ತುಂಬ ಇಂಟ್ರೆಸ್ಟ್ ಇದೆ ಇದು ಕನ್ನಡ ಲಿಟ್ರೇಚರ್ ಮತ್ತು ವಚನಗಳು ಮತ್ತು ಛಂದಸ್ಸು ಅದರಲ್ಲೆಲ್ಲ. ಸೊ ವಚನ ಏನು ಅಂತ ತಿಳಿಸಿದವರು ಅಮ್ಮನೇ, ಆದರೆ ಇದು ಹೇಳ್ಕೊಟ್ಟಿದ್ದು ನಮ್ಮ ಮ್ಯೂಸಿಕ್ ಟೀಚರ್ ವಾಣಿ ಸತೀಶ್ ಅವರೇ. ಹೌದು. ನಿನ್ಗೆ ಬರವಣಿಗೆಯಲ್ಲಿ ಆಸಕ್ತಿ ಇದೆಯಾ? ಇದೆ ಅಂತ ಹೇಳ್ಬೋದು. ಅಂದರೆ ನಾನು ಮುಂಚೆ ಇಂಗ್ಲಿಷಲ್ಲಿ ಪೋಯಮ್ ಬರಿತಾ ಇದ್ದೆ, ಸ್ವಲ್ಪ ಕಮ್ಮಿ ಆಯ್ತು ಹೋಗ್ತಾ ಬರ್ತಾ. ಆದ್ರೆ ಯಾವಾಗ ಆಗುತ್ತೆ, ಹೈಸ್ಕೂಲ್ PUC ಎಲ್ಲ ಬಂದಾಗ ಸ್ವಲ್ಪ ಕಡಿಮೆ ಆಯ್ತಾ ಹಿನ್ನೆಲೆ? ಇಲ್ಲ, ಆಕ್ಚುಲಿ ಹೈಸ್ಕೂಲಲ್ಲೇ ಜಾಸ್ತಿ ಬರ್ದಿದ್ದು. ಹೌದು. ಆದ್ರೆ ಮುಂಚಿಂದಾನೇ ನಂಗೆ ನಮ್ಮ ಸ್ಕೂಲಲ್ಲಿ ಒಂದು ಮ್ಯಾಗಝೀನ್ ಅಂತ ಇದೆ, ಜ್ಞಾನ ಮಂಥನಂ ಅಂತ. ಅದರಲ್ಲಿ ಸಬ್ಮಿಷನ್ಸ್ ಕೊಡಕ್ಕೆ ಆಪರ್ಚುನಿಟಿ ಕೊಡ್ತಾರೆ, ಶಾರ್ಟ್ ಸ್ಟೋರಿ ಅಥವಾ ಪೋಯಮ್ ಅಥವಾ ಇದು ಗೇಮ್ಸ್ ತರ ಇರುತ್ತಲ್ಲ ಬರೆಯೋದು, ಆ ಥರ ಎಲ್ಲ ಸಬ್ಮಿಟ್ ಮಾಡ್ಬೋದು ನಾವು. ಸೊ ಅವಾಗಿಂದಾನೇ ಹಂಗ್ ಮಾಡ್ತಾ ಇದ್ದೆ ನಾನು. ಒಂದು ಹಾಗೆ ಬರ್ದೆ ಯಾವ್ದಾದ್ರು ಪೋಯಮ್ ಓದ್ಬೋದಾ ಈಗ? ಇದೆ ಒಂದು. ಆಕ್ಚುಲಿ ಅಮ್ಮನೂ ತುಂಬಾ ಬರೀತಾರೆ ಪೋಯಮ್, ಸೊ ಹಂಗೆ ಬಂದಿದೆ ನಂಗೂ. ಸೊ ಇದು ಡಾನ್ಸ್ ಬಗ್ಗೆನೆ ಬರ್ದಿದ್ದೆ, ಓದದೆ ಇಂಗ್ಲಿಷಲ್ಲಿದೆ. ಗ್ರಾಪ್ಲಿಂಗ್ ಫಾರ್ ಅನ್ ಐಡೆಂಟಿಟಿ, setting course for the foreseeable future, viewing every situation in levity only to create a unique character. A unique character with several faces, a character with grace in gait, not a character really, but many, adapting to the beat's rate. Heart beating rapid along with the rhythm, legs moving candid and hands following. Dagger's gaze following painted hands, an art in itself, my true calling. It's the lights, the applause, and the atmosphere calling out to my act, the only facade that helps me introspect, the art of being everyone else. The second the rhythm takes over, the moment my feet set the stage, all my fears crumble and belongingness and acceptance reign. Being in an other mind, even for the sake of entertainment, is what makes me realize my purpose is only to be myself. It is only being someone else that eases the pressures of blending in, but triggers the desire to stand out. ಚೆನ್ನಾಗಿದೆ. ನೃತ್ಯವನ್ನ, ಶಾಸ್ತ್ರೀಯ ನೃತ್ಯ ಯಾಕೆ ಇಷ್ಟ, ನಾನೇನು ಮಾಡೋಕ್ಕೆ ಇಷ್ಟಪಡ್ತೀನಿ, ಹೇಗೆ ಮಾಡ್ತೀನಿ ಅನ್ನೋದನ್ನು ಸರಳವಾಗಿ ಈ ಕವಿತೆಯಲ್ಲಿ ಹೇಳ್ತೀಯ. ಅಂದರೆ ಈಗ ಇದೊಂದು ಹೆಚ್ಚುವರಿ, ನನ್ಗೆ ಗೊತ್ತೇ ಇರಲಿಲ್ಲ ನೀನು ಕವಯಿತ್ರಿ ಕೂಡ ಅಂತ. ಕ್ರೀಡೆಯಲ್ಲಿ ಆಸಕ್ತಿ ಇದೆಯಲ್ಲ ನಿನಗೆ? ಬಾಸ್ಕೆಟ್ಬಾಲ್ ಅಂಡ್ ಬ್ಯಾಡ್ಮಿಂಟನ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ನಾನು ಸ್ಕೂಲಿಗೆ ಬಾಸ್ಕೆಟ್ಬಾಲ್ 1-2-3 ವರ್ಷ ಆಡಿದೆ. ನಮ್ಮ ಸ್ಕೂಲ್ ಅವಾಗ ಕ್ಲಸ್ಟರ್ಸ್ಗೂ ಹೋಗಿತ್ತು, ಅದು ಅದೇ ನ್ಯಾಷನಲ್ ಲೆವೆಲ್ ಇದೆಯಲ್ಲ, ಸೊ ಅಲ್ಲೂ ಹೋಗಿದ್ವಿ. ಸ್ಕೂಲ್ ಗೇಮ್ಸ್ ಅಂತ ಮಾಡ್ತಾರೆ ಅಲ್ವಾ? ಸ್ಕೂಲ್ ಟೀಮ್ ಅಂತ ಇದೆ. ಸೊ ಅದು ನಮ್ಮ ಸ್ಕೂಲ್ ಕಾಂಪಿಟೇಷನ್ಸ್ ಮತ್ತೆ ಬೇರೆ ಔಟ್ಸೈಡ್ ಕಾಂಪಿಟೇಷನ್ಸ್ಗೂ ಕರ್ಕೊಂಡು ಹೋಗ್ತಾರೆ. ಇದು ಬೇರೆ ಬೇರೆ ಸ್ಪೋರ್ಟ್ಸ್ಗಿದೆ. ನಾನು ಹೋಗಿದ್ದು ಬಾಸ್ಕೆಟ್ಬಾಲ್ಗೆ. ಇದು ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಅಂತ ಒಂದು ಆರ್ಯದೇವಿ ಮೆಮೋರಿಯಲ್ ಕಾಂಪಿಟೇಷನ್ ಅಂತ ಮಾಡ್ತಾರೆ, ಅದರಲ್ಲೂ ಆಡ್ತಾ ಇದ್ವಿ. ಮತ್ತೆ ಅದರಿಂದ CBSE ಮಾಡೋ ಕ್ಲಸ್ಟರ್ಸ್ ಅಂತ ಇದೆ, ಅದಕ್ಕೆ ಹೋದ್ವಿ. ಆ ಥರ ಬೇರೆ ಕಡೆ, ಅದು ಮೈಸೂರಲ್ಲಿತ್ತು, ಹಂಗೆ ಆಡ್ತಾ ಇದ್ವಿ. ಬಾಸ್ಕೆಟ್ಬಾಲ್ ಆಟ ಆಡೋದು ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ. ಹೈಟ್ ಇರಬೇಕು, ಆಮೇಲೆ ತುಂಬಾ ಓಡ್ಬೇಕಲ್ಲ, ಬಾಲ್ ಇಟ್ಕೊಂಡು ಡ್ರಿಬ್ಲಿಂಗ್ ತುಂಬಾ ಮಾಡ್ಬೇಕಾಗುತ್ತೆ. ನನಗೆ ಹೈಟ್ ಇಲ್ಲ, ಸೊ ಓಡೋದ್ರಲ್ಲೇ ಹಂಗೆ ಮಾಡ್ತಾ ಇದ್ದೆ. ಬಾಸ್ಕೆಟ್ ಮಾಡ್ಲಿಕ್ಕೆ ಆಗ್ತಿತ್ತಾ? ಬಾಲ್ ಎಸ್ದ್ರೆ ಅದು ಬಾಸ್ಕೆಟ್ಗೆ ಬೀಳ್ಬೇಕಲ್ಲ, ಅದಾಗ್ತಾ ಇತ್ತು. ಅಲ್ಲ, ಅದನ್ನ ಬಾಸ್ಕೆಟ್ ಮಾಡುವ ಕಲೆಯನ್ನು ಯಾರು ಕರಗತ ಮಾಡ್ಕೊಳ್ತಾರೆ ಅವ್ರಿಗೆ ಟೀಮಲ್ಲಿ ಜಾಗ ಸಿಗುತ್ತೆ. ಎಷ್ಟು ಓಡಿದ್ರು ಅದನ್ನ ಪಾಸ್ ಮಾಡಿದ್ರು ಕೊನೆಗೆ ಒಂದ್ಸಲ ಬಾಸ್ಕೆಟ್ಗೆ ಯಾರಾದ್ರೂ ಹಾಕ್ಬೇಕಲ್ಲ. ಒಂದು 2-3 ಬಾಸ್ಕೆಟ್ ಮಾಡುವ ಚಾಣಾಕ್ಷತೆ ಇರೋರು ಬೇಕು ಅಂತ ಹೇಳ್ತಾರೆ. ಆ ತರದ ಬಾಸ್ಕೆಟ್ ಮಾಡಕ್ ಆಗ್ತಿತ್ತು ನನಗೆ. ಸೊ ಹಾಗಾಗಿ ಕ್ಲಸ್ಟರ್ಗೆ ಬೇರೆ ಕಡೆ ಮೈಸೂರಿಗೆಲ್ಲ ಹೋಗೋ ಅವಕಾಶ ಸಿಕ್ಕಿತ್ತು. ಈಗ ಸ್ಪೋರ್ಟ್ಸ್ ಮಾಡುವಾಗ ಪ್ರಾಕ್ಟೀಸ್ ಬೇಕಾಗತ್ತೆ ಅಲ್ವಾ? ಮತ್ತೆ ಶಾಲೆ ಅವಧಿಯಲ್ಲೇ ಮಾಡ್ತಾ ಇದ್ರ ಪ್ರಾಕ್ಟೀಸ್? ಶಾಲೆ ಆದ್ಮೇಲೆ ಒಂದು ಸ್ಟೇ ಬ್ಯಾಕ್ ಅಂತ ಮಾಡ್ತಾ ಇದ್ರು. ಅದು ಒಂದು 2 ಅವರ್ 1 ಅವರ್ to 2 hours ಇರ್ತಾಯಿತ್ತು. ಸೊ ಅಲ್ಲಿ ಲೈಕ್ ಸ್ಕೂಲ್ದು ಕ್ಲಾಸಸ್ ಎಲ್ಲ ಆದ್ಮೇಲೆ ಯಾರು ಟೀಮಲ್ಲಿ ಇರ್ತಾರೋ ಅಥವಾ ಯಾರಿಗೆ ಜಾಸ್ತಿ ಇಂಟ್ರೆಸ್ಟ್ ಇದೆಯೋ ಅವರಿಗೆ 1 to 2 hours ಸ್ಟೇ ಬ್ಯಾಕ್ ಅಂತ ಇರ್ತಾ ಇತ್ತು. ಹೆಚ್ಚುವರಿ ಸಮಯವನ್ನ ಮತ್ತೆ ಕೊಡಬೇಕು. ಈಗ ಶಾಲೆಯ ಸಮಯದಲ್ಲಿ PT ಪೀರಿಯಡ್ ಅಂತ ಇರುತ್ತೆ, ಸ್ಪೋರ್ಟ್ಸ್ ಗೇಮ್ಸ್ ಸ್ವಲ್ಪ ಇರುತ್ತೆ. ಆದ್ರೆ ಸ್ಪರ್ಧೆಯಲ್ಲಿ ಭಾಗವಹಿಸುವ ಮಕ್ಕಳು ಇನ್ನೊಂದಷ್ಟು ಹೆಚ್ಚುವರಿ ಸಮಯ ಮತ್ತೆ ಶ್ರಮ ಹಾಕಬೇಕಾಗುತ್ತೆ. ನಥಿಂಗ್ ಕಮ್ಸ್ ಈಸಿ ಅಲ್ವಾ? ಎಲ್ಲದಕ್ಕೂ ಪರಿಶ್ರಮ ಬೇಕು. ಮತ್ತೆ ಅದನ್ನು ಇಷ್ಟಪಟ್ಟು ಮಾಡುವಾಗ ಅದರಲ್ಲೊಂದು ಸಂಭ್ರಮ, ಸಂತೋಷ, ಸುಖ ಇರುತ್ತೆ ಅಲ್ವಾ? ಅಂದ್ರೆ ಒತ್ತಾಯಕ್ಕೆ ಮಾಡೋದು ಬೇರೆ,
ಇಷ್ಟಪಟ್ಟು ಮಾಡೋದು ಬೇರೆ. ಇಷ್ಟಪಟ್ಟು ಮಾಡೋದೇ ಬೇಕು, ಇಲ್ಲ ಅಂದ್ರೆ ಕಷ್ಟ ಇಷ್ಟಪಟ್ಟು ಆಗುತ್ತೆ. ಮಾಡುವಾಗ ಎಷ್ಟು ಸಮಯ ಬೇಕಾದ್ರೂ ಹೊಂದಾಣಿಕೆ ಕೊಡ್ಬೋದು, ಮಾಡ್ಲಿಕ್ಕೆ ಹೌದು. ನಮ್ಗೆ ಸಾಧ್ಯ ಆಗುತ್ತೆ. ಹೌದು. ಅದೇ ಇಷ್ಟ ಇಲ್ಲದೆ ಇದ್ದಾಗ ಕ್ಲಾಸ್ ಅವರ್ಸ್ ಒಳಗೆ, ಈಗ 10ರಿಂದ 3 ಗಂಟೆವರೆಗೆ ನಿಮ್ಗೆ ಶಾಲೆ ಅಂತ ಇದ್ರು, ಮಧ್ಯಾಹ್ನ ಅಥವಾ ಬೆಳಗ್ಗೆ ಒಂದು PT ಅವರ್ನಲ್ಲಿ ಇಷ್ಟು ಮಾಡಿ ಅಂದ್ರೂ ಮಕ್ಕಳಿಗೆ ಇಷ್ಟ ಆಗಲ್ಲ. ಹೌದು ಹೌದು. ನಿಮ್ಗಾಗೆ ಆಸಕ್ತಿ ಇದ್ದಾಗ ಹೆಚ್ಚುವರಿ ಸಮಯ, ಶಾಲೆಯ ನಂತರ ಸಮಯ. ಸಮನ್ವಿತ ಇಷ್ಟೆಲ್ಲ ಮಾಡಬೇಕಾದ್ರೆ ಬೇರೆ ಬೇರೆ ಕಡೆ ಹೋಗಬೇಕಾಗತ್ತೆ. ಶಾಲೆಯಿಂದ ಮನೆಗೆ ಹೋಗಬೇಕು, ಮನೆಯಿಂದ ಡ್ಯಾನ್ಸ್ ಕ್ಲಾಸಿಗೆ ಹೋಗಬೇಕು, ಮನೆಯಿಂದ ಮ್ಯೂಸಿಕ್ ಕ್ಲಾಸಿಗೆ ಹೋಗಬೇಕು, ಅಥವಾ ಶಾಲೆಯಲ್ಲಿ ಹೆಚ್ಚುವರಿ ನಿಲ್ಬೇಕಾದ್ರೆ ಅದು ಯಾವುದೋ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇರುತ್ತಲ್ಲ ಮೊದಲು ದಿನ ಹೋಗೋದು, ಅದರಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ಮತ್ತೆ ಮನೆಗೆ ಹೋಗಬೇಕು. ಇದೆಲ್ಲ ಹೇಗೆ ಸಾಧ್ಯ ಆಗ್ತಿತ್ತು? ಸ್ಕೂಲಿಗೆ ಬಸ್ ಇರ್ತಾ ಇತ್ತು, ಅದ್ ಬಿಟ್ಟು ಅಮ್ಮನೇ ಕರ್ಕೊಂಡು ಹೋಗ್ತಾರೆ. ಡಾನ್ಸ್ ಕ್ಲಾಸ್, ಮ್ಯೂಸಿಕ್ ಕ್ಲಾಸಿಗೆಲ್ಲ ಅಮ್ಮನೇ ಕರ್ಕೊಂಡು ಹೋಗೋದು. ಈ ಅಮ್ಮನಿಗೆಲ್ಲ ಬೇರೆ ಬೇರೆ ಚಟುವಟಿಕೆಗಳು ಇರ್ತಾವಲ್ವಾ? ಹೌದು. ಅಮ್ಮ ಹಾಡ್ಲಿಕ್ಕೆ ಹೋಗ್ತಾರೆ, ಆಂಕರಿಂಗ್ ಮಾಡ್ಲಿಕ್ಕೆ ಹೋಗ್ತಾರೆ, ಆಮೇಲೆ ಯಾವುದೋ ಸಾಹಿತ್ಯದ ಕಾರ್ಯಕ್ರಮ ಇರುತ್ತೆ, ಅನುವಾದ ಕೆಲಸ ಮಾಡ್ತಾರೆ, ಇದೆಲ್ಲ ಮಾಡ್ತಾ ಇರ್ತಾರೆ. ಈಗ ನಿನಗೆ ಬೇಕಾದ ಸಮಯಕ್ಕೆ ಅಮ್ಮ ಸಿಗ್ತಾ ಇದ್ರಾ? ಅಮ್ಮ ನನಗೆ ಯಾವಾಗ ಬೇಕಾದ್ರೂ ಇರ್ತಾರೆ. ಅವ್ರು ನನ್ನ ನೋಡ್ಕೊಂಡು ಮಾಡ್ತಾರೋ ಗೊತ್ತಿಲ್ಲ. ಲೈಕ್ ಏನು ಅಮ್ಮಂದು ಬಾಡಿ ಡಬಲ್ ಅಂತ ಏನಾದ್ರು ಇದೆಯಾ? ಯಾಕಂದ್ರೆ ಸೂಪರ್ ವುಮನ್ ಅವರು. ಹೌದಾ? ಓಕೆ. ನಿಂದ ಏನೇನು ಆಕ್ಟಿವಿಟೀಸ್ ಅಂತ ನೋಡ್ಕೊಂಡು ಅದಕ್ಕೆ ಸರಿಯಾಗಿ ಅವರ ಕಾರ್ಯಕ್ರಮಗಳನ್ನು ಅಳವಡಿಸ್ಕೊಂಡಿರ್ತಾರೆ. ತುಂಬಾ ಸಂತೋಷ. ಸಮನ್ವಿತ, ಈಗಿನ ಮಕ್ಕಳು ಒಂದೋ ಓದಿನ ಕಡೆ ಗಮನ ಕೊಡ್ತಾರೆ, ಅಥವಾ ಓದನ್ನು ಸ್ವಲ್ಪ ಹೆಚ್ಚು ಫೋಕಸ್ ಇಲ್ಲದೆ, ಅಂದರೆ ಒಂದು ಡಿಗ್ರಿ ಮಾಡ್ತಾರೆ ಅಥವಾ ಏನಾದರೂ ಇರಲಿ ಅಂತ ಓದ್ತಾರೆ, ಇಲ್ಲ ಅಂತ ಅಲ್ಲ, ಆದರೆ ಅವರ ಇತರ ಆಸಕ್ತಿಗಳ ಕಡೆ ಅಥವಾ ಅವರ ಕಲೆಗಳ ಕಡೆ ಅದಕ್ಕೆ ಹೆಚ್ಚು ಗಮನ ಕೊಟ್ಟು ಆ ದಿಕ್ಕಿನಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಿನ್ನ ನೋಡಿದರೆ ಓದಿನ ಜೊತೆ ಈ ಥರ ಹವ್ಯಾಸಗಳನ್ನು ತುಂಬ ಚೆನ್ನಾಗಿ ಮಾಡಿಕೊಂಡು, ಓದನ್ನು ಕೂಡ ತುಂಬ ಚೆನ್ನಾಗಿ ಮಾಡ್ಕೊಂಡು, ಈಗ ನೀಟ್ ಪರೀಕ್ಷೆ ಪಾಸ್ ಆಗಿದೆಯಾ, ಇನ್ನೇನು ವೈದ್ಯಕೀಯ ಶಿಕ್ಷಣ MBBSಗೆ ಹೋಗಬೇಕು, ಪ್ರಾರಂಭ ಆಗುತ್ತೆ ಸದ್ಯಕ್ಕೆ. ಆಮೇಲೆ ಇದನ್ನೆಲ್ಲ ಮುಂದುವರಿಸಲಿಕ್ಕೆ ಸಾಧ್ಯ ಆಗ್ಬೋದು ಅಂತ ಅನ್ಸುತ್ತಾ? ಡೆಫಿನೆಟ್ಲಿ ಆಗಬೇಕು. ನಾನು ಮಾಡ್ಕೋಬೇಕು ಹಂಗೆ. ನಾನೇ ನೋಡ್ಕೊಂಡು ಟೈಮ್ ಹಂಗೆ ನಾನೇ ಮ್ಯಾನೇಜ್ ಮಾಡ್ಕೊಂಡು ಕಲೆಗಳನ್ನು ನೋಡ್ಕೊಳ್ಳೋ ಥರ ನಾನು ಅಳವಡಿಸ್ಕೊಳ್ತೀನಿ ಟೈಮ್ನ. ಇಲ್ಲೇ ಬೆಂಗಳೂರಲ್ಲೇ MBBSಗೆ ಸೀಟ್ ಸಿಕ್ಕಿದ್ರೆ ಬಹುಶಃ ಸಂಗೀತ ನೃತ್ಯ ಎಲ್ಲ ಮುಂದುವರಿಸಲಿಕ್ಕೆ ಸ್ವಲ್ಪ ಸುಲಭ ಆಗ್ಬೋದೇನೋ? ಆಗಬಹುದು, ಆದ್ರೆ ಕಾಲೇಜ್ ನೋಡ್ಕೊಂಡು ಡಿಸೈಡ್ ಮಾಡಬೇಕು. ಹೌದು, ಎಲ್ಲಿ ಸಿಗುತ್ತೆ ಅಂತ ನೋಡಬೇಕು. ರ್ಯಾಂಕ್ ನೋಡಿದ್ರೆ ಬಹುಶಃ ಇಲ್ಲೇ ಸಿಗ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಹಾಗಾದ್ರೆ ಬಹುಶಃ ಇಲ್ಲೇ ಮಾಡ್ಲಿಕ್ಕೆ ಆಗ್ಬೋದು, ಅಥವಾ ಬೇರೆ ಊರಲ್ಲಿದ್ರು ಸಂಗೀತ ನೃತ್ಯ ಎಲ್ಲ ಅಲ್ಲೂ ಇರುತ್ತೆ ಸುಮಾರಾಗಿ. ಸಮಯ ಹೊಂದಾಣಿಕೆ ಒಂದು ಇಶ್ಯೂ ಆಗ್ಬೋದು ಅಷ್ಟೇ. ಸಮನ್ವಿತ, ತುಂಬಾ ಸಂತೋಷ ಆಯ್ತು ಮಾತಾಡಿ. ಇನ್ನೊಂದು ವಿಷಯ ಕೇಳಬೇಕು. ಸಿನಿಮಾ ನೋಡೋದು, ಸಿನಿಮಾ ಹಾಡುಗಳಲ್ಲಿ ಆಸಕ್ತಿ ಇದೆಯಾ? ನಾನು ಸುಮ್ಮನೆ ಹಾಡ್ಕೊಳ್ತೀನಿ, ನೋಡೋದ್ರಲ್ಲಂತೂ ಆಸಕ್ತಿ ಇದೆಯಾ? ನನಗಿಷ್ಟ ನೋಡೋದು. ಸಿನಿಮಾದ ಹಾಡು ಹಾಡಕ್ಕೆ ಯಾವ್ದಾದ್ರು ನೆನಪಾಗುತ್ತಾ? ಈಗ ಟ್ರೈ ಮಾಡ್ಬೋದಾ? ಓಕೆ, ಒಂದು ಟ್ರೈ ಮಾಡ್ಬೋದು. ಹಾಡು ಇದು ಒಂದು ಹಿಂದಿದಲ್ಲಿ ಒಂದು ಮೂವಿದೆ ಹಾಡು. ಇದು ಆಕ್ಚುಲಿ ರಾಗಕ್ಕೆ ಬರುತ್ತೆ, ಸಿಂಧು ಭೈರವಿ ರಾಗಕ್ಕೆ ಬರುತ್ತೆ. ಶಾಸ್ತ್ರೀಯ ಸಂಗೀತ ಕಲ್ತಿರೋದು ಇಲ್ಲಿ ಸಹಾಯಕ ಬರುತ್ತೆ, ಅದಕ್ಕಾಗಿ ಆ ಹಾಡು ಇಷ್ಟ. ಆ ಹಾಡು ಇಷ್ಟ, ಹೌದು. ಸಪ್ನೋ ಸೆ ಭರೆ ನೈನಾ तो नींद है ना चना, सपनों से भरे नैना तो नींद है ना चना, सा गा मा प ध म द प ग म ग म द म ग रि ग स रि स द रि, ಸ ಗ ಗ ದ ಮ ದ ಮ ದ ಗ ದ ಮ ದ ಮ ದ ಗ ದ ಮ ದ ಮ ಸ ದ ಮ ಗ ಮ ರಿ ಗಮರಿ ಗಮದ ಸಾ ನಿ ಸರಿ ಗರಿ ಗ ಸರಿ ಸದಾ ಗರಿ ಗ ಸರಿ ಸ ಗರಿ ಗ ಸರಿ ಸ ಗರಿ ಗ ಸರಿ ಸ ನಿ ಸರಿ. ऐसे डगर कोई अगर जो अपनाए, हर राह के वो अंत पे रास्ता ही पाए, धूप का रास्ता जो वैसे जलाए, मोड़ तो आए छाव न लागे, राही जो चलता ही जाए, कोई नहीं है जो कहीं से समझाए, सपनों से भरे नैना तो नींद है ना चैना, सपनों से भरे नैना तो नींद है ना चैना, नैना रे नैना रे नैना रे नैना रे.
ತುಂಬಾ ಚಂದದ ಹಾಡು, ಹಾಡಿದ್ದು ಚೆನ್ನಾಗಿದೆ. ಯಾವ ಸಿನಿಮಾ ಹಾಡಿದ್ದು? ಇದು ಲಕ್ ಬೈ ಚಾನ್ಸ್ ಅಂತ. ಈ ಸೀನಿಯರ್ ಆದಮೇಲೆ ಬಹಳಷ್ಟು ಜನರಿಗೆ ವೇದಿಕೆಯಲ್ಲಿ ಕಾರ್ಯಕ್ರಮಗಳು ಮತ್ತು ಪ್ರದರ್ಶನಗಳು, ಸ್ಪರ್ಧೆಗಳ ಹೊರತಾಗಿ ಆಹ್ವಾನಿತ ಕಾರ್ಯಕ್ರಮಗಳು ಎಲ್ಲ ಸಿಗ್ತವೆ, ಅವಕಾಶಗಳು ಅಂಥದ್ದೆಲ್ಲ ಸಿಗ್ತಾ ನಿನಗೆ? ಆಕ್ಚುಲಿ ರಂಗಪ್ರವೇಶ ಆದಮೇಲೆ ಪರ್ಫಾರ್ಮೆನ್ಸಸ್ ಮಾಡೋದು ಜಾಸ್ತಿ ಆಗುತ್ತೆ. ಸೊ ಅದ್ರ ಮುಂಚೆನೂ ಮಾಡಿದ್ವಿ ಗ್ರೂಪ್ ಪ್ರೋಗ್ರಾಮ್ಸು, ಸೋಲೋ ಪ್ರೋಗ್ರಾಮ್ಸ್ ಎಲ್ಲ. ಸೊ ಇದು ಉಡುಪಿ ಟೆಂಪಲಲ್ಲಿ ಸರ್ವಂ ಕೃಷ್ಣಮಯಂ ಅಂತ ಒಂದು ಡ್ಯಾನ್ಸ್ ಮಾಡಿದ್ವಿ. ಇದನ್ನ ರವೀಂದ್ರ ಕಲಾಕ್ಷೇತ್ರದ 50th ಇಯರ್ ಸೆಲೆಬ್ರೇಷನ್ಸ್ ಅಲ್ಲೂ ಮಾಡಿದ್ವಿ. ಮತ್ತೆ ಜಗನ್ಮೋಹನ ಪ್ಯಾಲೇಸ್ ಅಲ್ಲಿ ದಸರಾ ಸೆಲೆಬ್ರೇಷನ್ಸ್ ಅಲ್ಲಿ ನಾವು ಮಾಡಿದ್ವಿ. ಆ ಥರ ಕೋಟೆ ಶ್ರೀನಿವಾಸ ಟೆಂಪಲ್ ಅಂತ ಬೆಂಗಳೂರಲ್ಲಿದೆ, ರಾಗಿಗುಡ್ಡ ಟೆಂಪಲ್, ಮತ್ತೆ ರಾಘವೇಂದ್ರ ಸ್ವಾಮಿ ಮಠ, ಆ ಥರ ಎಲ್ಲ ಪ್ರೋಗ್ರಾಮ್ಸ್ ಮಾಡಿದ್ದೀನಿ. ಆ ದೇವಸ್ಥಾನಗಳು ಬಿಟ್ಟು ಸಂಸ್ಥೆಗಳಲ್ಲೂ ಮಾಡಿದ್ದೀನಿ. ಅಂದರೆ ಕಾರ್ಪೊರೇಟ್ ಸಂಸ್ಥೆಗಳು ಲೈಕ್ ವಿ ವರ್ಕ್ ಝ್ಯಾಕೋ ಅಂತ ಒಂದಿತ್ತು, ಮತ್ತು ಇಸ್ರೋದಲ್ಲಿ ಮತ್ತು ನಿಮ್ಹಾನ್ಸ್ ಅಲ್ಲೂ ಮಾಡಿದ್ವಿ ಪ್ರೋಗ್ರಾಮ್ಗಳು. ಇದೆಲ್ಲ ಗ್ರೂಪ್ ಪ್ರೋಗ್ರಾಮ್ ಮಾಡ್ತೀವಿ. ಅಂತೂ ಸಾಕಷ್ಟು ಅವಕಾಶಗಳು ಸಿಕ್ಕಿವೆ. ಹೌದು, ತುಂಬ ಸಂತೋಷ ಆಯಿತು ಸಮನ್ವಿತ. ಸಣ್ಣ ವಯಸ್ಸಿಗೆ ಹಲವಾರು ಕ್ಷೇತ್ರಗಳಲ್ಲಿ ತುಂಬ ಒಳ್ಳೆಯ ಸಾಧನೆ ಮಾಡಿದೆಯಾ. ಶೈಕ್ಷಣಿಕವಾಗಿಯೂ ತುಂಬ ಒಳ್ಳೆಯ ಸಾಧನೆ ಆಗಿದೆ. ಬಹಳ ಅಪರೂಪಕ್ಕೆ 2 ಕ್ಷೇತ್ರಗಳಲ್ಲಿ, ಅಂದರೆ ನಿಮ್ಮ ಕಲೆ ಮತ್ತು ಹವ್ಯಾಸಗಳು ಪ್ಲಸ್ ಅಕಾಡೆಮಿಕ್, ಇದರಲ್ಲಿ ಒಳ್ಳೆಯ ಸಾಧನೆ, ಅಂದರೆ ಈ ಏನು ಹೇಳ್ತೀವಿ ನಾವು ಡಿಸ್ಟಿಂಕ್ಷನ್ ಅಂತ ಹೇಳ್ತೀವಲ್ಲ, ಆ ರೀತಿಯ ಸಾಧನೆ ಮಾಡುವವರು ಸ್ವಲ್ಪ ಅಪರೂಪ ಇರ್ತಾರೆ. ಅಂಥ ಅಪರೂಪದ ಸಾಧಕರಲ್ಲಿ ಭರವಸೆಯ ಪ್ರತಿಭೆ, ಯುವ ಪ್ರತಿಭೆ. ನೀನು ಇಷ್ಟೊಂದು ಸಾಧನೆ ಮಾಡಿದೀಯಾ. ನಮ್ಮ ಎಲ್ಲ ಶ್ರೋತೃಗಳ ಪರವಾಗಿ ನನಗೆ ಒಂದ್ಸಲ ದೊಡ್ಡದಾಗಿ ಅಭಿನಂದನೆಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ವಂದನೆಗಳು. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ನವಪಲ್ಲವ ಈ ಕಾರ್ಯಕ್ರಮದಲ್ಲಿ ನಮ್ಮ ಅತಿಥಿಗಳಾಗಿ ಪಾಲ್ಗೊಂಡವರು ಭರವಸೆಯ ಯುವ ಪ್ರತಿಭೆ ಸಮನ್ವಿತ ಬಾಲಾಜಿ. ಸಂದರ್ಶನ ನಿರ್ಮಾಣ ಕನ್ಸೆಪ್ಟಾ ಫರ್ನಾಂಡಿಸ್.